ಈ ಬುಕ್ ಒಳಗೆ ನೋಡ್ರಿ ಫಸ್ಟ್ಗೆ ಟೆನ್ಸ್ ಬಗ್ಗೆ ಹೇಳ್ಯಾರವ್ರು, ಆಮೇಲೆ ಆಕ್ಟಿವೇಸ್ ಪ್ಯಾಸಿವೇಸ್ ಮತ್ತು ಬ್ಲ್ಯಾಕ್ ಬುಕ್ ಅಂತ ಬರುತ್ತೆ ಇದು ಇಂಗ್ಲೀಷ್ ವೊಕ್ಯಾಬ್ಲರಿಗೆ. ನಾನು ಈ ಬುಕ್ಕನ್ನು ವೊಕ್ಯಾಬ್ಲರಿ ಯೂಸೇಜಿಂದ ಹಿಡ್ಕೊಂಡು ಕಾಂಪ್ರಿಹೆನ್ಸಿವ್ ಅಬಿಲಿಟಿಯಿಂದ ಹಿಡ್ಕೊಂಡು ವರ್ಡ್ಸ್ ಫ್ರೇಸಸ್ ನೋಡ್ರಪ್ಪ. ಇದು ಕ್ರೈಸ್ ನೇಮಕಾತಿ ಒಳಗೆ ನಾನು ಇಂಗ್ಲೀಷ್ ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಯಾವ ಬುಕ್ಸ್ ಎಲ್ಲ ಓದಬೇಕಂತ ಕೇಳ್ಕೊಂಡಿದ್ರಲ್ಲ, ಸೊ ಅದಕ್ಕೆ ನಾನು ಇವತ್ತಿನ ಈ ವಿಡಿಯೋ ಮಾಡತ್ತೀನಿ. ನಾನು ಎಲ್ಲ ಬುಕ್ಸದ್ದು ನಿಮ್ಗೆ ನಾನು ತೋರಿಸ್ತಾ ಹೋಗ್ತೀನಿ ರೀ. ಇದು ನಾನು ಓದ್ತಾ ಇರುವಂಥ ಬುಕ್ಸ್ ಇವು, ಮತ್ತು ಆಲ್ರೆಡಿ ಓದಿರುವಂಥದ್ದು. ನನಗೆ ಅನುಭವ ಇದೆ ಮತ್ತು ನನಗೆ ಗೊತ್ತಿದೆ ಈ ಬುಕ್ಸ್ಗಳನ್ನು ಓದೋದ್ರಿಂದ ಏನಾಗುತ್ತೆ ಅಂತ. ಅದ್ರ ಜೊತೆಗೆ ಈ ಆನ್ಲೈನ್ನಲ್ಲೇ ನಾವು ಅರ್ಜಿ ಸಲ್ಲಿಸೋ ವೇಳಾಪಟ್ಟಿ ಗೊತ್ತಿರಬೇಕು ನಮಗೆ. ಮುಂದಿನ ತಿಂಗಳ 13ನೇ ತಾರೀಕು ಕೊನೆ ದಿನಾಂಕ ಆಗೈತಿ. ಸೊ ಅದಕ್ಕೆ ಆದಷ್ಟು ಬೇಗ ಎಲ್ಲರೂ ಅರ್ಜಿ ಸಲ್ಲಿಸ್ರಿ. ಮತ್ತು ಅರ್ಜಿ ಸಲ್ಲಿಸುವಾಗ ಸ್ವಲ್ಪ ಸಮಸ್ಯೆ ಬರತೈತಿ, ಅದನ್ನು ಕೂಡ ಅರ್ಥ ಮಾಡ್ಕೊರಿ. ನಿಮ್ಗೆ ಗೊತ್ತೈತಿ ಈಗ ಏನು OMR ಒಳಗಡೆ ಇದು ನಾವು ಬರಿಬೇಕು ಅಂತ 2 ಪೇಪರ್ ಇರ್ತಾವೆ, ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 1 ಸಿಲೆಬಸ್ ನಿಮ್ಗೆ ಗೊತ್ತೈತಿ. ಈಗ ಪೇಪರ್ 2 ಸಿಲೆಬಸ್ ಕೂಡ ನಿಮ್ಗೆ ನಾನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊರಿ. ನೀವು ಎಲ್ಲ ಇಂಗ್ಲೀಷಿಗೆ ರೆಡಿ ಆಗತ್ತಿರಲ್ಲ. ಸೊ ಇಂಗ್ಲೀಷ್ ಗ್ರಾಮರ್ಗೆ ಏನು ಓದಬೇಕಂತಂದರೆ ಅಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್ ಅಂದ್ SP ಬಕ್ಷಿ ಸರ್ ಅವ್ರದ್ದು. ಇದ್ರದ್ದು ಈ ಬುಕ್ ಮಸ್ತ್ ಐತಿ. ಯಾರೆಲ್ಲ ಇಂಗ್ಲೀಷ್ ಗ್ರಾಮರ್ಗೆ ಓದ್ಬೇಕು ಅನ್ಕೊಂಡಿರಲ್ಲ ಈ ಬುಕ್ಸ್ ಓದಕ್ಕೆ ಅಡ್ಡಿ ಇಲ್ಲ. ಇದೊಂದು ಬುಕ್ ಮತ್ತು ಇನ್ನೊಂದು ಬುಕ್ಕನ್ನು ಕೂಡ ನಿಮ್ಗೆ ನಾನು ಮುಂದೆ ತೋರಿಸ್ತೀನಿ. ಈ ಬುಕ್ ಒಳಗೆ ನೋಡ್ರಿ ಫಸ್ಟ್ಗೆ ಟೆನ್ಸ್ ಬಗ್ಗೆ ಹೇಳ್ಯಾರವ್ರು, ಆಮೇಲೆ ಆಕ್ಟಿವೇಸ್ ಪ್ಯಾಸಿವೇಸ್ ಮತ್ತು ಮಾಡೆಲ್ಸ್, ಆಮೇಲೆ ಸೆಂಟೆನ್ಸ್ ಬಗ್ಗೆ, ಕ್ಲಾಸ್ ಬಗ್ಗೆ, ಕ್ವಶನ್ ಟ್ಯಾಗ್ ಬಗ್ಗೆ, ವರ್ಬ್ ಬಗ್ಗೆ, ಫೈನೈಟ್ ವರ್ಬ್ ಬಗ್ಗೆ, ಆರ್ಟಿಕಲ್ ಮತ್ತು ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ಕವರ್ ಮಾಡ್ಯಾರ, ಫ್ರೇಸಲ್ ವರ್ಬ್ಸ್ ಮತ್ತು ಸೆಂಟೆನ್ಸ್ ಇಂಪ್ರೂವ್ಮೆಂಟ್, ಸಿನಾನಿಮ್ಸ್, ಆಂಟೋನಿಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ನ ಹಿಡ್ಕೊಂಡು ಸೀಕ್ವೆನ್ಸ್ ಆಫ್ ಸೆಂಟೆನ್ಸಸ್ ಮತ್ತು ಹೆಂಗೆ ನಾವು ಕಾಂಪ್ರಿಹೆನ್ಷನ್ನ ರೀಡ್ ಮಾಡಬೇಕು ಅದನ್ನೆಲ್ಲ ಚೆನ್ನಾಗಿ ಕೊಟ್ಟಾರವ್ರು. ಅವ್ರು ಎಷ್ಟು ಟಾಪಿಕ್ ಹೇಳ್ಯಾರಲ್ಲ ಅದ್ರ ಬಗ್ಗೆ ಕ್ಲಾರಿಟಿ ಇದೆ, ಮತ್ತು ಭಾಳಷ್ಟು ಎಕ್ಸಸೈಸ್ ಕೊಟ್ಟಾರ, ಮತ್ತು ಅದ್ರ ಯೂಸೇಜಸ್ ಭಾಳ ಕೊಟ್ಟಾರ. ಎಕ್ಸಾಮ್ ಓರಿಯೆಂಟಿಗೆ ಇದು ಚೆನ್ನಾಗಿದೆ. ಈ ಬುಕ್ ಬಿಟ್ಟರೆ ಈ ಬುಕ್ಕನ್ನು ನೀವು ಓದಬೇಕಾ. ಈಗ ಏನು ನಾವು ನಿಮ್ಗೆ SP ಬಕ್ಷಿ ಸರ್ ಅವ್ರು ತೋರಿಸಿದೆಯಲ್ಲ ಆ ಬುಕ್ ಆದರೂ ತಗೋರಿ ಅಥವಾ ಈ ಬುಕ್ ಆದರೂ ತಗೋರಿ. ನಾನು 2 ಬುಕ್ ಓದ್ತೀನಿ, ಯಾಕಂದರೆ ಒಂದಿಷ್ಟು ಟಾಪಿಕ್ಗಳು ಇದ್ರೊಳಗೆ ಕವರ್ ಆಗಿಲ್ಲ. ಓಕೆ, ಇದರೊಳಗೆ SP ಬಕ್ಷಿ ಸರ್ ಅವ್ರು ಕವರ್ ಆಗಿಲ್ಲ. ಸೊ ನಾನು ಈ ಬುಕ್ಕನ್ನು ಓದ್ತೀನಿ. ಇದ್ರಾಗ ನೋಡಿರಿ ಸುಮಾರು ಒಂದು 60ಕ್ಕಿಂತ ಅದಕ್ಕೆ ಟಾಪಿಕ್ ಕವರ್ ಮಾಡ್ಯಾರ. ಆರ್ಟಿಕಲ್ಸಿಂದ ಹಿಡ್ಕೊಂಡು, ಟೆನ್ಸಿಂದ ಹಿಡ್ಕೊಂಡು, ಪಾಸ್ ಆಫ್ ಸ್ಪೀಚ್ನ ಹಿಡ್ಕೊಂಡು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಿಂದ ಹಿಡ್ಕೊಂಡು, ರಿಪೋರ್ಟ್ ಸ್ಪೀಚ್ನ ಹಿಡ್ಕೊಂಡು, ಆಕ್ಟಿವೇಸ್ ಪ್ಯಾಸಿವೇಸ್ ಪ್ರಿಪೋಸಿಷನ್ ಭಾಳ ಮಸ್ತ್ ಅಂದ್ರೆ ಮಸ್ತ್ ಕೊಟ್ಟಾರ. ಆದರೆ ಇದು ಹಿಂದಿ ಮತ್ತು ಇಂಗ್ಲೀಷ್ ಮೀಡಿಯಮ್ ಒಳಗೆ ಎರಡದ್ರೊಳಗೆ ಇದೆ. ಇಲ್ಲಪ್ಪ ನನಗೆ ಬರೀ ಇಂಗ್ಲೀಷ್ ಮೀಡಿಯಮ್ ಒಳಗೆ ಅಷ್ಟೇ ಬೇಕಂತಂದ್ರೆ ಈ SC ಗುಪ್ತಾ ಅವ್ರದ್ದೇ ಯೆಲ್ಲೋ ಕಲರ್ದು ಇಂಗ್ಲೀಷ್ ಗ್ರಾಮರ್ ಬುಕ್ ಬರ್ತೈತಿ. ಅದೊಂದು 600-700 ಪೇಜ್ ಇದೆ. ಆ ಬುಕ್ ತಗೋರಿ ನೀವು. ಅದನ್ನು ನಿಮಗೆ ನಾನು ಈ ಸ್ಕ್ರೀನ್ ಮೇಲೆ ಕೊಡ್ತೀನಿ, ಅದನ್ನು ನೀವು ನೋಡಿ ತೊಗೋಬೋದು. ಇದು ಹೆಂಗಂತಂದ್ರೆ ನಿಮಗೆ ಇಂಗ್ಲೀಷ್ ಒಳಗೆ ಭಾಳ ಎಕ್ಸ್ಪ್ಲನೇಷನ್ ಕೊಟ್ಟಾರ, ಬಟ್ ಅದ್ರ ಜೊತೆಗೆ ಅರ್ಥ ಆಗಲಿ ಅಂತಂದು ನಡುವೆ ಇದನ್ನು ಕೊಟ್ಟಾರ. ಈಗ ನಾನು ಆರ್ಟಿಕಲ್ ತೋರ್ಸಾತೀನಿ, ಇನ್ ಡಿಫ್ರೆಂಟ್ ಆರ್ಟಿಕಲ್ ಹೆಂಗೆ ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಅದರ ರೂಲ್ಸ್ ಆಗಿರ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಕೊಟ್ಟಾರ. ನಾನು ಇದನ್ನು ಭಾಳ ಎಂಜಾಯ್ ಮಾಡೀನಿ ಈ ಬುಕ್ ಓದಾಕತ್ತಾಗ. ನೀವು ಕೂಡ ಭಾಳ ಎಷ್ಟು ಎಂಜಾಯ್ ಮಾಡ್ತೀರಿ. ಅಷ್ಟು ಫ್ಯಾಕ್ಚುವಲ್ ಕೂಡ ಇದೆ, ಅಷ್ಟು ಟು ದಿ ಪಾಯಿಂಟ್ ಕೂಡ ಇದೆ. ಆದರೆ ಸ್ವಲ್ಪ ಹಿಂದಿ ಯೂಸ್ ಮಾಡ್ಯಾರ. ಹಿಂದಿ ನನಗೇನು ಸಮಸ್ಯೆ ಆಗಲ್ಲ ಅಂತ ಸ್ವಲ್ಪ ನೀವು ಅದನ್ನು ಮಾಡ್ಕೋಬೋದು. ಬಟ್ ಇಂಗ್ಲೀಷ್ ಒಳಗಡೆ ಅರ್ಥ ಆಗೋಂಗೆ ಕೊಟ್ಟಾರವ್ರು ಆಲ್ರೆಡಿ. ನಿಮಗೆ ಮತ್ತೆ ಸಮಸ್ಯೆ ಬಂದರೆ ನೀವು ಸ್ವಲ್ಪ ಹಿಂದಿ ಓದಬೇಕಾ. ಮತ್ತು ಅವ್ರು ಬರೀ ಕೇವಲ ಎಲ್ಲ ಗ್ರಾಮರ್ ಟಾಪಿಕ್ಸ್ ಅಷ್ಟೇ ಇಲ್ಲ, ವೊಕ್ಯಾಬ್ಲರಿ, ಆ್ಯಂಟೋನಿಮ್ಸು, ಸಿನಾನಿಮ್ಸು, ಫ್ರೇಸಲ್ ವರ್ಬ್ಸು ನೀವು ಅದನ್ನು ತೊಗೋಬೋದು. ಇನ್ನೊಂದು ಬ್ಲ್ಯಾಕ್ ಬುಕ್ ಅಂತ ಬರುತ್ತೆ, ಇದು ಇಂಗ್ಲೀಷ್ ವೊಕ್ಯಾಬ್ಲರಿಗೆ. ನಾನು ಈ ಬುಕ್ಕನ್ನು ಓದ್ತೇನೆ. ಇದು 2024 ಎಡಿಷನ್. ಈಗ ಹೊಸ ಎಡಿಷನ್ ಬಂದೈತಿ 2026. ನೀವು ಆ ಬುಕ್ಕನ್ನು ತೊಗೋಬೋದು. ಈ ಬುಕ್ಕದ ವಿಶೇಷತೆ ಏನಂತಂದ್ರೆ ನೀವು ಎಲ್ಲ ವೊಕ್ಯಾಬ್ಲರಿ ಕವರ್ ಬೇಕಾಗಿಲ್ಲ. ನಿಮಗೆ ಏನೇನು ಬೇಕು ನೋಡು ಅದನ್ನಷ್ಟೇ ಕವರ್ ಮಾಡ್ಬೋದು. ಅಂದರೆ ಟಾಪ್ ಆಲ್ ಇನ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಆಸ್ಕ್ನ SSC ಎಕ್ಸಾಮ್ ಒಳಗೆ ಯಾವ್ಯಾವ ಕೇಳ್ಯಾರ, ಮತ್ತು ಇಡಿಯಮ್ ಫ್ರೇಸಸ್ ಟಾಪ್ 200 ಇಡಿಯಮ್ ಫ್ರೇಸಸ್ಸನ್ನು ಹಿಡ್ಕೊಂಡು, ಸ್ಪೆಲ್ಲಿಂಗ್ ಎರರ್ನ ಹಿಡ್ಕೊಂಡು, ಫ್ರೇಸಲ್ ವರ್ಬ್ಸ್, ಫಿಕ್ಸ್ ಪ್ರಿಪೋಸಿಷನ್, ಮತ್ತು ಹಿಂದೂ ವೊಕ್ಯಾಬ್ಲರಿ ಕೇಳಿದ್ದು, ರೂಟ್ ವರ್ಡ್ಸ್, ಸುಮಾರು ಒಂದು 600ಕ್ಕಿಂತ ಅಧಿಕ ಪೇಜಸ್ಗಳಿದಾವೆ. ಸೊ ನೀವು ಈ ಬುಕ್ ತೊಗೋಬೋದು. ಮಸ್ತ್ ಅಂದ್ರೆ ಮಸ್ತ್ ಐತಿದೆ ನೋಡಿ. ಈಗ ಆಲ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಆಸ್ಕ್ಡ್ ಇನ್ SSC. ಅಬ್ಡಿಕೇಟ್ ಅಂದ್ರೇನು, ಅಬ್ರಿವೇಷನ್ ಅಂತಂದ್ರೇನು, ಅಬ್ರೊಗೇಟ್ ಅಂದ್ರೇನು, ಅಬ್ರಿಜ್ ಅಂದ್ರೇನು, ಆಕ್ಸಲರೇಟ್ ಅಂತಂದ್ರೇನು, ಮಸ್ತ್ ಅಂದ್ರೆ ಮಸ್ತ್ ಕೊಟ್ಟಾರ. ನಿಮಗೆ ಯಾವುದು ಬೇಕಾಗಿದೆ ಅದನ್ನಷ್ಟೇ ಎಕ್ಸಾಮ್ಗೆ ಓದಾಕೆ ಇದು ಭಾಳ ಹೆಲ್ಪ್ ಆಕೈತಿ. ಮತ್ತು ಇದ್ರದ್ದು ಇನ್ನೊಂದು ವಿಶೇಷತೆ ಏನಂತಂದ್ರೆ ನೀವು ಒಂದು ವಿಷಯ ಓದಾದ್ಮೇಲೆ ಪ್ರಾಕ್ಟೀಸ್ ಸೆಟ್ ಕೊಡ್ಬೋದು. ಸುಮಾರು ಒಂದು 10-12 ಮೇಲೆ ಪ್ರಾಕ್ಟೀಸ್ ಸೆಟ್ ಇರ್ತಾವೆ. ಅಲ್ಲೇ ಆನ್ಸರ್ ಕೂಡ ನಿಮ್ಗೆ ಕೊಡ್ತಾರೆ ಅವರು. ಸೊ ಅದು ನಿಮಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತಿ. ನೀವು ಇಡಿಯಮ್ ಫ್ರೇಸ್ ಕೂಡ ನೋಡತ್ತೀರಿ ಇಲ್ಲಿ. ಈಗ ಇಡಿಯಮ್ ಫ್ರೇಸ್ ನಿಮಗೆ ಸಾಮಾನ್ಯವಾಗಿ ಅರ್ಥ ಆಗಂಗಿಲ್ಲ ಅಂತಂದ್ರೆ ನಾವೇನು ಮಾಡಬೇಕು,
ಮೊದಲಿಗೆ ಯಾವ್ಯಾವ ಹೊಳೆ ಮಳೆ ಕೇಳ್ಯಾರ ಅದ ಈಗ ನೋಡ್ರಿ ಕೆ ಇ ಎಕ್ಸಾಮ್ ಒಳಗೆ ಒಂದು ಕ್ವಶನ್ ಕೇಳಿದ್ರು ಆ ಬ್ಯಾಡ್ ವರ್ಕ್ಸ್ ಮ್ಯಾನ್ ಆಲ್ವೈಸ್ ಬ್ಲೇಮ್ ಹಿಸ್ ಟೂಲ್ಸ್ ಅಂತ. ಇದ್ರ ಅರ್ಥನೂ ಕೂಡ ಚೆನ್ನಾಗಿ ಕೊಟ್ಟಾರ. ಅದನ್ನು ಕೆ ಇ ನಾನ್ ಎಚ್ ಕೆ FD ಒಳಗೆ ಕೇಳ್ಯಾರ. ಹಂಗೆ ಆಲ್ಮೋಸ್ಟ್ ಕವರ್ ಆಗೈತಿ ಈ ಒಂದು ಬುಕ್ ಒಳಗೆ. ನಾನು ನೋಡ್ದಂಗೆ ಆ ಬಿಟ್ಟರ್ ಪಿಲ್ ಅಂದ್ರೆ ಏನು, ಆ ಸಿಚುವೇಶನ್ ಅದ್ರ ಮಸ್ತ್ ಅಂದ್ರೆ ಮಸ್ತ್ ಎಕ್ಸ್ಪ್ಲೇನ್ ಮಾಡ. ನಾನು ಹೇಳಕ್ಕಂದ್ರೆ ಆಗಂಗಿಲ್ಲ ಈ ಸಣ್ಣ ವೀಡಿಯೋದೊಳಗೆ. ಇನ್ನು ಏನು ಕರ್ಟನ್ ಲೆಕ್ಚರ್ ಅಂತಂದ್ರೆ ಏನು, ಇಟ್ಸ್ ಲೈಕ್ ನೋಡಿ ನಾನು ಹೆಂಗಂತಂದ್ರೆ ಈ ಬುಕ್ಕನ್ನು ಓದಿದಾಗ ನಿಮ್ಗೆ ಗೊತ್ತಾಗ್ತೈತಿ. ಅಫ್ಕೋರ್ಸ್ ನಾವು ಎಲ್ಲ ನೆನಪಿಟ್ಕೊಳ್ಳೋಕ್ಕಾಗಲ್ಲ, ಬಟ್ ಎಷ್ಟೆಲ್ಲ ನಾವು ರಿವಿಷನ್ ಮಾಡ್ತೀವಿ ಅಷ್ಟು ನಮ್ಗೆ ಗೊತ್ತಾಗ್ತೈತಿ. ಸಿನಾನಿಮ್ಸು, ಆ್ಯಂಟೋನಿಮ್ಸು ಪ್ರತಿಯೊಂದು. ನಾನು ಇದೇ ಬುಕ್ಕ ತಗೋ ಅಂತ ಹೇಳಂಗಿಲ್ಲ. ನೀವು ಆಲ್ರೆಡಿ ಬೇರೆ ಬುಕ್ ಯಾವ್ದಾದ್ರು ಓದಾಕತ್ತಿದ್ರಪ್ಪ ಅದನ್ನು ಓದ್ರಿ. ಯಾಕಂತಂದ್ರೆ ನಾನು ನಿಮ್ಮನ್ನು ಮತ್ತೆ ನಾನು ಓದುವಂಥ ಬುಕ್ಕ ತಗೋರಿ ಅಂತಂದು ನಿಮಗೆ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ನಿಮಗೆ ಇಷ್ಟ ಇದ್ರೆ, ಇದು ನಿಮ್ಗೆ ಸರಿ ಅನಿಸಿದ್ರೆ, ಹೌದು ನನಗೆ ಇವ್ರು ಹೇಳ್ತಾ ಇರೋದು ನಿಜ ಅನಿಸಿದ್ರೆ ಮಾತ್ರ ತಗೋರಿ. ನೀವು ತಗೋದು ಕೂಡ ನಾನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಆನ್ಲೈನ್ ಮುಖಾಂತರ ನೀವೇನು ಮಾಡ್ಬೋದು, ಈ ಬುಕ್ಸನ್ನು ಖರೀದಿ ಮಾಡ್ಬೋದು, ಅದೇನು ಸಮಸ್ಯೆ ಆಗಲ್ಲ. ಈಗ ನಾವು ಸ್ಪೆಲ್ಲಿಂಗ್ಸನ್ನು ಕೂಡ ನಾವು ಕ್ರೈಸ್ ಒಳಗೆ ಕೇಳಾಕತ್ತಾರೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕಾ. ಯಾಕಂದರೆ ನಾವು ತಪ್ಪಾದ ಸ್ಪೆಲ್ಲಿಂಗಿದ್ದು ವರ್ಡ್ಸ್ ಕೊಡ್ತಾರೆ, ಅವನ್ನ ಐಡೆಂಟಿಫೈ ಮಾಡಬೇಕಾ, ಮತ್ತು ಸರಿಯಾಗಿದ್ದನ್ನು ಕೂಡ ಹುಡುಕ್ಬೇಕಾಗುತ್ತಲ್ಲ. ಸೊ ಚೆನ್ನಾಗಿದೆ ಈ ಬುಕ್ಕನ್ನು. ನಾನು ಹಿಂದೆ KVS NVS ಮತ್ತು EMRS ಕೂಡ ಓದೇನಿ. ಭಾಳ ಅಂದ್ರೆ ಭಾಳ ನನಗೆ ಯೂಸ್ಫುಲ್ ಆಗೈತಿ, ನಿಮಗೂ ಕೂಡ ಯೂಸ್ಫುಲ್ ಆಗೈತಿ. ನೋಡ್ರಿ ಈಗ ಇದು 1000 ಫ್ರೇಸಲ್ ವರ್ಬ್ಸ್ ಕೊಟ್ಟಾರ ಅವರು. ಇವು ಪದೇ ಪದೇ ಕೇಳ್ತಾ ಇರುವಂಥ ಫ್ರೇಸಲ್ ವರ್ಬ್ಸೇ ಇವು. ಸೊ ಅದಕ್ಕೆ ಆಮೇಲೆ ಹಿಂದೂ ವೊಕ್ಯಾಬ್ಯುಲರಿಗಳು ಕೂಡ ಇದನ್ನು ಕವರ್ ಮಾಡ್ಯಾರ. ಇಂಪಾರ್ಟೆನ್ಸ್ ಫಾರ್ SSC ಆ್ಯಂಡ್ ಅದರ್ ಎಕ್ಸಾಮ್ಸ್ ಅಂತ. ಸೊ ನಿಮಗೆ ಆಲ್ಮೋಸ್ಟ್ ಎಲ್ಲ ಕೂಡ ಕವರ್ ಆಗಿದೆ ನೋಡಿರಿ. EMRS ಒಳಗೆ ಕೇಳಿರೋದೆಲ್ಲ ನಾನು ಆನ್ಲೈನ್ ಕೂಡ ಮಾಡಿದ್ದೀನಿ ಮತ್ತು ಅದನ್ನು ಏನೋ ಓದಿದ್ದೀನಿ. ಸೊ ನೀವು ಕೂಡ ಇದನ್ನು ಒಂದು 4ರಿಂದ 5 ಸಲ ಓದಲೇಬೇಕು. ಈ ಬುಕ್ ಬಿಟ್ಟರೆ ಮತ್ತು ಬೇರೆ ಯಾವ ಬುಕ್ ತೊಗೋಬೇಕು ಅಂತ ಕೇಳಿದ್ರಿ, ಆ ಮಿರರ್ ಆಫ್ ಕಾಮನ್ ಎರರ್ಸ್ ಅಂತ ಡಾಕ್ಟರ್ ಅಶೋಕ್ ಕುಮಾರ್ ಸಿಂಗ್ ಅವ್ರು ಬರ್ದಾರೆ. ಈ ಬುಕ್ ಒಳಗೆ ಹೆಂಗಂತಂದ್ರೆ ನೀವು ಏನೇನು ಕಾಮನ್ ಎರರ್ಸ್ ಅದಾವ ಇಂಗ್ಲೀಷ್ ಒಳಗಡೆ ಅನ್ನೋದನ್ನು ಕಂಪ್ಲೀಟಾಗಿ ಕೊಟ್ಟಾರವ್ರು. ಆದರೆ ಈ ಬುಕ್ ಒಳಗಡೆ ನಿಮ್ಗೆ ಹೆಂಗಂತಂದ್ರೆ ಇದು ಆರ್ಟಿಕಲ್ ಒಳಗಡೆ ಯಾವ್ಯಾವ ಎರರ್ಸ್, ಸಾಮಾನ್ಯವಾಗಿ ಯಾವ್ಯಾವ ಎರರ್ಸ್ ಕ್ವಶನ್ ಮೇಲೆ ಕೇಳ್ತಾರೆ, ಆಮೇಲೆ ಹೊಳ್ಳಿ ಪ್ರಿಪೋಷನ್ಸ್ ಮೇಲೆ ಹೆಂಗೆ ಕೇಳ್ತಾರೆ, ಪ್ರೊನೌನ್ಸ್ ಮೇಲೆ ಹೆಂಗೆ ಕೇಳ್ತಾರೆ. ಸೊ ಹಾಗೆ ವಿತ್ ರೂಲ್ಸ್ ಆ್ಯಂಡ್ ವಿತ್ ಎಕ್ಸ್ಪ್ಲನೇಷನ್ ಕೊಟ್ಟಾರ. ಮತ್ತು ಹೊಳ್ಳಿ ಅದರ್ ಟಾಪಿಕ್ ಮೇಲೆ ಯಾವುದಾದ್ರೂ ಕ್ವಶನ್ ಕೇಳಿದ್ರೆ ಆ ಕ್ವಶನ್ ಸಮೇತ ಅಲ್ಲಿ ಕೊಟ್ಟಾರ ನೋಡ್ರಿ ಈಗ ಅವರು. ಸೊ ಆಮೇಲೆ ಕೇವಲ SSC ಎಕ್ಸಾಮ್ಸ್ ಅಷ್ಟೇ ಇದನ್ನು ಕ್ವಶನ್ಗಳನ್ನ ಕೊಟ್ಟಿಲ್ಲ ಅವರು. ಕಲ್ಕತ್ತಾ, ಡೆಲ್ಲಿ ಪೊಲೀಸ್ ಆಗಿರ್ಬೋದು, ಕಲ್ಕತ್ತಾ ಆಗಿರ್ಬೋದು, ಬೇರೆ ಬೇರೆ ಎಲ್ಲದು ಕೊಟ್ಟಾರ. ಈಗ ಆ್ಯಕ್ಟಿವೇಸ್ ಪ್ಯಾಸಿವೇಸ್ ಮೇಲೆ ಏನೇನು ಅದಾವ ಅದನ್ನು ಕೂಡ ಕೊಟ್ಟಾರ ಅವ್ರು. ನೀವು ಒಂದು ಐಡಿಯಾ ಬರ್ತೈತೆ ನಿಮಗೆ, ಮಸ್ತ್ ಅಂದ್ರೆ ಮಸ್ತ್. ಆಮೇಲೆ ಇಲ್ಲಿ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಟೆಸ್ಟ್ ಅದಾವ. ಆಮೇಲೆ ಅದ್ರ ಎಕ್ಸ್ಪ್ಲನೇಷನ್ ಕೂಡ ಹಂಗೆ ಒಂದೇ ಲೈನು ಎಕ್ಸ್ಪ್ಲನೇಷನ್ ಇಲ್ಲದ, 3-4 ಲೈನು 4-5 ಲೈನ್ ಅದಾವ. ಬಟ್ ಇದು ಸ್ವಲ್ಪ ಕನ್ನಡ ಇಂಗ್ಲೀಷ್ ಜೊತೆಗೆ ಹಿಂದಿಯನ್ನು ಮಿಕ್ಸ್ ಮಾಡ್ಯಾರ. ನಿಮಗಿದು ಹೆಲ್ಪ್ ಆಕೈತ್ರಿ, ನೀವು ತೊಗೋಬೋದು ಇದನ್ನು. ಮತ್ತು ನೀವು ಈ ಬುಕ್ಕನ್ನು ಕೂಡ ಎಂಜಾಯ್ ಮಾಡ್ತೀರಿ. ಸ್ವಲ್ಪ ಹಿಂದಿಯಲ್ಲಿ ಇರೋದ್ರಿಂದ ನನಗೆ ಹಿಂದಿ ಕಂಫರ್ಟೇಬಲ್ ಇದೆ ಅಂದರೆ ಪ್ಲೀಸ್ ನೀವು ತೊಗೋಬೋದು. ಚೆನ್ನಾಗಿದೆ ಈ ಬುಕ್. ನಾನು ಕೂಡ ಇದನ್ನು ಓದ್ತಾ ಇದ್ದು ಒಂದು 4-5 ತಿಂಗಳಾಯ್ತು. ಇದು ಬಿಟ್ಟರೆ ನಾವು MCQಗೆ ಆಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್ ಫಾಲೋ ಮಾಡಿರಿ ನೀವು. ಇದು ಎಸ್ ಚಾಂದ್ ಪಬ್ಲಿಕೇಶನ್ ಅವ್ರದ್ದು, ಅಗರ್ವಾಲ್ ಸರ್ ಬರ್ತಾರೆ. ಈ ಬುಕ್ ಕೂಡ ನಾನು ಭಾಳ ಲೈಕ್ ಮಾಡೀನಿ. ವೊಕ್ಯಾಬ್ಯುಲರಿ ಯೂಸೇಜಿಂದ ಹಿಡ್ಕೊಂಡು, ಕಾಂಪ್ರಿಹೆನ್ಸಿವ್ ಅಬಿಲಿಟಿಯಿಂದ ಹಿಡ್ಕೊಂಡು, ವರ್ಡ್ಸ್, ಫ್ರೇಸಸ್, ಎರರ್ ಡಿಟೆಕ್ಷನ್ ಒಳಗೆ ಎಲ್ಲೆಲ್ಲಿ ಎರರ್ ಡಿಟೆಕ್ಷನ್ ಅದಾವ ಅದನ್ನೆಲ್ಲ ಕೊಟ್ಟಾರ ಅವರು. ಮತ್ತು ಜನರಲ್ ಯೂಸೇಜ್, ಆ್ಯಕ್ಟಿವೇಸ್, ಪ್ಯಾಸಿವೇಸ್, ಡೈರೆಕ್ಟ್, ಇಂಡೈರೆಕ್ಟ್, ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸ್, ಮಸ್ತ್ ಅಂದ್ರೆ ಮಸ್ತ್. ನೀವು ಇದನ್ನು ಎಂಜಾಯ್ ಮಾಡ್ತೀರಿ ಮತ್ತು ಅದ್ರ ಜೊತೆಗೆ ಖುಷಿ ಪಡ್ತೀರಿ ಬುಕ್ ಕೂಡ. ಆದರೆ ಸ್ವಲ್ಪ ಈ ಬುಕ್ಕನ್ನು ನೀವು ಏನು ನೀಟಾಗಿ ಯೂಸ್ ಮಾಡ್ಕೋಬೇಕಾಗ್ತದೆ. ಯಾಕಂತಂದರೆ ಪ್ರತಿ ನಾ ಹೇಳುವಂಥ ಬುಕ್ಸು ಅದು ನಿಮ್ಗೆ ಯೂಸ್ ಅಕ್ಕಾವಂತಲ್ಲ. ನಿಮ್ಗದು ಅನಿಸಿದ್ರೆ ಯೂಸ್ ಅಕ್ಕತ್ತಪ್ಪ, ಇದು ನಾನು ಯೂಸ್ ಮಾಡ್ತೀನಿ, ಖಂಡಿತವಾಗ್ಲೂ ಕೂಡ ನಾನು ಬಳಕೆ ಮಾಡ್ತೀನಿ, ಓದಿ ಮುಗಿಸ್ತೀನಿ ಅಂತಂದ್ರೆ ಮಾತ್ರ ತಗೋರಿ. ನಾನು ಹೇಳಿನಂತ ತೊಗೋದು ಅವಶ್ಯಕತೆ ಇಲ್ಲ. ಗ್ರಾಮರ್ಗೆ ನಿಮ್ಮನ್ನ ಆಲ್ಮೋಸ್ಟ್ ಹೇಳಿದ್ದೀನಿ, ಅದನ್ನು ತಗೋರಿ. ಮತ್ತು ಇನ್ನೊಂದು ಏನಂತಂದ್ರೆ ಈ ಬುಕ್ ಒಳಗಡೆ ವೊಕ್ಯಾಬ್ಯುಲರಿ ಎಲ್ಲ ಕವರ್ ಮಾಡ್ಯಾರ. ಇದು ಬಿಟ್ಟರೆ ಬೇಸ್ಡ್ ಆನ್ ನ್ಯೂ ಪ್ಯಾಟರ್ನ್ ಅಂದರೆ 120 ರೂಲ್ಸ್ ಆಫ್ ಗ್ರಾಮರನ್ನು ನಿಮಿಷ ಬನ್ಸಾಲ್ ಮೇಡಮ್ ಅವ್ರದ್ದು ಈ ಬುಕ್ ಇದೆ. ಈ ಬುಕ್ ನಾನು ಒಂದು 3 ದಿನದ ಹಿಂದ್ಗಡೆ ತೊಗೊತೇನೆ. ಇದನ್ನು ನಾನು ಎಲ್ಲ ಕೂಡ ಆನ್ಲೈನಲ್ಲೇ ಏನು ಅಮೆಝಾನ್ ಒಳಗೆ ಆರ್ಡ್ರ್ ಮಾಡಿ ತೊಗೊಂಡೇನೆ ಇವೆಲ್ಲ ಬುಕ್ಸು. ಸೊ ನೀವು ಕೂಡ ತೊಗೋಬೋದು. ಇಲ್ಲಿ ಏನಂತಂದರೆ ಅವರು ಸುಮಾರು ಒಂದು 120 ರೂಲ್ಸ್ ಕೊಟ್ಟಾರ ಅವರು, ಇಂಗ್ಲೀಷ್ ಗ್ರಾಮರ್ ರೂಲ್ಸ್. ಆ ರೂಲ್ಸ್ ಮುಖಾಂತರ ಕ್ವಶನ್ ಕೇಳ್ತಾರೆ. ಆಲ್ಮೋಸ್ಟ್ ಒಂದು 7ರಿಂದ 8 ಕ್ವಶನ್ ಅಂತ ಈ ಸಾಮಾನ್ಯವಾಗಿ ಎಲ್ಲ ಎಕ್ಸಾಮ್ ಒಳಗೆ ಬರ್ತಾವೆ. ಈಗ ಏನು ಕ್ರೈಸ್ ಡಿಪಾರ್ಟ್ಮೆಂಟ್ ಒಳಗೆ ಇಂಗ್ಲೀಷ್ ಟೀಚರ್ ಹಾಕ್ಕೊಂಡಿರಲ್ಲ, ಇವು ರೂಲ್ಸ್ ಕೂಡ ಇಂಪಾರ್ಟೆಂಟ್. ಸೊ ಅದಕ್ಕೆ ಇವು 120 ರೂಲ್ಸನ್ನು ನಾನು ಕಂಪ್ಲೀಟಾಗಿ ಏನರ ಮಾಡಲಿ ಒಟ್ಟು ನಾನು ತಲೆ ಇಟ್ಕೋಬೇಕು, ಅದನ್ನು ನಾಳೆ ಎಕ್ಸಾಮ್ ಒಳಗೆ ಹೆಲ್ಪ್ ಆಕ್ಕಾವಲ್ಲ. ಸೊ ಅದಕ್ಕೆ ನಾನು ನಿಮ್ಗೆ ಒಂದಿಷ್ಟು ಇದನ್ನು ತೋರ್ಸಾತೀನಿ ನೋಡಿರಿ. ರೂಲ್ ನಂಬರ್ 1 ಏನದ ಡಿಫ್ರೆನ್ಸ್ ಬಿಟ್ವೀನ್ ಈಚ್ ಆ್ಯಂಡ್ ಎವ್ರಿ. ಓಕೆ, ಈಚ್ ಆ್ಯಂಡ್ ಎವ್ರಿ ನಡುವೆ ಏನು ಡಿಫ್ರೆನ್ಸ್ ಇದೆ ಅಂತಂದ್ರೆ, ಈಚ್ ಅಂತ ಬಂದಾಗ ಈಚ್ ಸ್ಟೂಡೆಂಟ್ ಈಚ್ ಅನ್ನೋದೇನು, ಈಚ್ ಆದಮೇಲೆ ಸಿಂಗ್ಯುಲರ್ ವರ್ಬ್ ಬರಲೇಬೇಕು, ಅಂದರೆ ಈಸ್ ಬರಲೇಬೇಕಾ. ಈಚ್ ಆಫ್ ಮೈ ಸ್ಟೂಡೆಂಟ್ಸ್ ಈಸ್ ವೆರಿ ಟ್ಯಾಲೆಂಟೆಡ್, ಸಿಂಗ್ಯುಲರ್ ವರ್ಬ್ ಬರಲೇಬೇಕಾ. ಆಮೇಲೆ ಎವ್ರಿ ಅಂತ ಬಂದಾಗ ಕೂಡ ಡಿಪೆಂಡ್ ಅದರದ್ದೇ ಆದಂಥ ರೂಲ್ಸ್ ಇರ್ತಾವೆ. ಆ ರೂಲನ್ನು ಎಕ್ಸ್ಪ್ಲೇನ್ ಮಾಡ್ಯಾರ ಅವರು. ಬೋತ್ ಮತ್ತು ಆ್ಯಂಡ್ ನಾಟನ್ನು
ಎಟ್ ಎ ಟೈಮ್ ಕೆನಾಟ್ ಯೂಸ್ ಟುಗೆದರ್, ಅದನ್ನು ಒಮ್ಮೆಗೆ ಯೂಸ್ ಮಾಡೋ ಹಾಗಿಲ್ಲ. ಹಂಗೆ ಏನಾದರೂ ಯೂಸ್ ಮಾಡಿದ್ರೆ ಅದು ಕೂಡ ತಪ್ಪಾಕೈತಿ. ಸೊ ಹಂಗೆ 120 ರೂಲ್ಸ್ ಕೊಟ್ಟಾರ. ರೂಲ್ಸ್ ನಂಬರ್ 5 ನೋಡಿ ಅವ್ರು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಯಾರ, ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ಯಾರ, ಅರ್ಥ ಆಗೋ ಹಂಗೆ ನೀವು ಇದನ್ನು ಕೂಡ ಓದ್ಬೋದು. ನನಗೆ ಇವೆಲ್ಲ ಬುಕ್ಸ್ಗಳನ್ನು ನನಗೆ ಖುಷಿಪಟ್ಟು ಇಷ್ಟಪಟ್ಟು ನಾನು ಓದ್ತೀನಿ ಅನ್ನುವಂಥ ಭರವಸೆಯಿಂದ ನಾನು ತೊಗೊಂಡೀನಿ. ಸೊ ನೀವು ಕೂಡ ಅದರ ಆಧಾರದ ಮೇಲೆ ನೀವು ತಗೋರಿ. ನಾನು ಹೇಳಿದ್ದೀನಿ ಅಂತಲ್ಲ, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಇವತ್ತಿನ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆದರೆ ದಯವಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿರಿ. ಮತ್ತು ಹೊಳ್ಳಿ ಕ್ರೈಸ್ ಕ್ವಶನ್ ಪೇಪರ್ ಚೆನ್ನಾಗಿ ಇದಿರ್ತೈತೆ, ಯಾಕಂದ್ರೆ ಇಲ್ಲೂ ಕೂಡ ಋಣಾತ್ಮಕ ಇರೋದ್ರಿಂದ ಭಾಳ ಬೀಕರ್ಫಾಗಿ ಓದ್ರಿ. ಆಲ್ ದಿ ಬೆಸ್ಟ್, ಎಲ್ಲರಿಗೂ ಕೂಡ ಚಲೋ ಆಗಲಿ.